ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆ ನಿರ್ಧಾರ ಪ್ರಕಟ ಬೆನ್ನಲ್ಲೇ ಬಹಳಷ್ಟು ರಾಜಿ ಸಂಧಾನಗಳು ನಡೆದವು. ಆ ಸಂಧಾನ ಯಶಸ್ವಿಯಾಗಿದ್ದು ಅವರು ರಾಜೀನಾಮೆ ನಿರ್ಧಾರವನ್ನ ವಾಪಸ್ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ನಿನ್ನೆಯಷ್ಟೇ ಟ್ವಿಟರ್ನಲ್ಲಿ ಅವರು ಪ್ರಕಟಿಸಿದ್ರು. ಅದರ ಸಂಬಂಧ ಇವತ್ತು 11 ಗಂಟೆಗೆ ಅವರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಕೂಡ ಮಾಡಿಕೊಂಡಿದ್ರು. ಆದರೆ ಕಾಂಗ್ರೆಸ್ ನಾಯಕರ ಸಂಧಾನ ಕಸರತ್ತು ಯಶಸ್ವಿಯಾಯಿತು. ರಾಜೀನಾಮೆ ನಿರ್ಧಾರದಿಂದ ಡಾಕ್ಟರ್ ಕೆ ಸುಧಾಕರ್ ಹಿಂದೆ ಸರಿದಿದ್ದಾರೆ. ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರಿಂದ ಸುಧಾಕರ್ ಓಲೈಕೆ ಕಾರ್ಯ ನಡೀತು. ಅದು ಯಶಸ್ವಿ ಕೂಡ ಆಯಿತು. ಆ ತರದ ನಿರ್ಧಾರ ಬೇಡ ಅಂತ ಕಿವಿ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಕೇವಲ ಕಿವಿ ಮಾತಲ್ಲ, ಅವರು ಇಟ್ಟಂತಹ ಬೇಡಿಕೆಗಳನ್ನ ಈಡೇರಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕೈ ನಾಯಕರು ನೀಡಿದಂತಹ ಭರವಸೆಗೆ ಒಪ್ಪಿ ರಾಜೀನಾಮೆ ನಿರ್ಧಾರವನ್ನ ಸುಧಾಕರ್ ಹಿಂದೆ ಪಡೆದಿದ್ದಾರೆ. ಇದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಏನ್ ಹೇಳಿದ್ದಾರೆ, ಆ ಸಂಬಂಧ ಒಂದು ಸ್ಟೇಟ್ಮೆಂಟ್ ಇದೆ, ನೋಡೋಣ. ರಾಜೀನಾಮೆ ನಿರ್ಧಾರದಿಂದ ಶಾಸಕ ಸುಧಾಕರ್ ಹಿಂದೆ ಸರಿದಿದ್ದು, ನನ್ನ ರಾಜಕೀಯ ಜೀವನದಲ್ಲಿ ಈ ಕ್ಷಣ ಬರುತ್ತೆ ಅಂತ ನಾನೆಂದೂ ಕೂಡ ಅಂದುಕೊಂಡಿರಲಿಲ್ಲ. ಆ ಕ್ಷಣ ಬಂದೇ ಬಿಡ್ತು. ನಾನು ಮೌಲ್ಯಗಳನ್ನ ಇಟ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವನು, ಆದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಚ್ಯುತಿ ಬಂದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ನಾನು ರಾಜೀನಾಮೆ ನಿರ್ಧಾರಕ್ಕೆ ಬರಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ನಿನ್ನೆ ನಡೆದಂತಹ ಸಭೆಯಲ್ಲಿ ಜಿಲ್ಲೆಯ ನಾಯಕರೊಬ್ರು ನನ್ನ ಚಾರಿತ್ರ್ಯ ವಧೆ ಮಾಡಿದ್ರು ಅಂತ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂಧಾನ ಸಭೆ ಬಳಿಕ ಶಾಸಕ ಸುಧಾಕರ್ ಈ ಎಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಶಾಸಕ ಸುಧಾಕರ್ ಚಾರಿತ್ರ್ಯ ವಧೆ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆ ಯಾತಕ್ಕಾಗಿ, ಹಾಗಿದ್ರೆ ಅವರು ಇಟ್ಟಂತಹ ಬೇಡಿಕೆ ಈ ಯಾರೋ ಇವರ ಚಾರಿತ್ರ್ಯ ವಧೆ ಮಾಡಿದಕ್ಕೆ ಸಂಬಂಧಪಟ್ಟಂತದ್ದ ಅನ್ನುವಂತಹ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ನನ್ನ ಚಾರಿತ್ರ್ಯ ವಧೆ ಆಯ್ತು ನಿನ್ನೆಯ ಸಭೆಯಲ್ಲಿ, ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬರಬೇಕಾಯ್ತು ಅಂತ ಇವತ್ತು ಸ್ವತಃ ಸುಧಾಕರ್ ಹೇಳಿದ್ದಾರೆ. ಹಾಗಿದ್ರೆ ಅವ್ರು ಯಾರು? ದಿವ್ಯಾ, ಆ ಒಂದು ಹೆಸರುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಸುಧಾಕರ್ ಅವರು. ಅಂದ್ರೆ ಹೇಳ್ಬೇಕಾದ್ರೂ ಕೂಡ ಒಂದು ಜಿಲ್ಲೆಯ ನಾಯಕರು ಈ ರೀತಿ ಚಾರಿತ್ರ್ಯ ವಧೆ ಮಾಡೋದ್ರ ಮಾತುಗಳನ್ನಷ್ಟೇ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನದಿಂದ ಅವರ ತಂದೆ ಕೇಶವ ರೆಡ್ಡಿ ಅವರನ್ನ ಕೆಳಗಿಳಿಸುವಂತ ವಿಚಾರದಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರೊಬ್ರು ಆ ಒಂದು ಕೆಳಗಿಳಿಸುವ ರಾಜಕೀಯ ಕಾರಣಗಳಿಗಾಗಿ ಯಾವ್ದಾದ್ರು ಮಾತುಕತೆ ನಡೆದಿರಿ ಆಗ್ತಾ ಇತ್ತು. ಆದ್ರೆ ಆ ಒಂದು ನೆಪದಲ್ಲಿ ನನ್ನ ಚಾರಿತ್ರ್ಯ ವಧೆಯನ್ನು ಕೂಡ ಮಾಡಿದ್ರು ಆ ಒಂದು ಸಭೆಯಲ್ಲಿ. ಹಾಗಾಗಿ ನನಗೆ ನೋವು ಉಂಟಾಗಿದೆ. ಇದಕ್ಕೆ ಸಾಕಷ್ಟು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ನನ್ನ ರಾಜಕೀಯ ಜೀವನದಲ್ಲಿ ಈ ರೀತಿ ಸ್ಥಿತಿ ಬರುತ್ತೆ, ಈ ರೀತಿ ಕ್ಷಣ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಜಿಲ್ಲೆಯ ನಾಯಕರು ಯಾರು ಅನ್ನೋದೇ ಈಗ ಪ್ರಶ್ನೆ. ಯಾಕೆಂದ್ರೆ ಕೇಳಿದ್ರು ಕೂಡ ಒಂದು ಸುಧಾಕರ್ ಅವರು ಯಾವುದೇ ರೀತಿಯ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಿಲ್ಲ. ದಿವ್ಯಾ, ಅಂದ್ರೆ ನಾವು ಇಲ್ಲಿವರೆಗೂ ಅನ್ಕೊಂಡಿದ್ದು ಅವರ ತಂದೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪುವಲ್ಲಿ ಇವರೆಲ್ಲರೂ ಕೂಡ ಕಾರಣರಾದ್ರು, ಹಾಗಾಗಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯರವರ ಮೇಲೆ ಮುನಿಸ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಅದು ಸುಳ್ಳ? ಹಾಗಿದ್ರೆ ಸಂಪರ್ಕ ಕಡಿತಗೊಂಡಿದೆ. ಕಾಂಗ್ರೆಸ್ ನಾಯಕರ ಸಂಧಾನ
ಕಾರ್ಯ ಯಶಸ್ವಿಯಾಗಿದೆ. ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್ ಇಬ್ರು ಸೇರಿ ಸಂಧಾನಕ್ಕೆ ಮುಂದಾಗಿದ್ರು. ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಆ ಭರವಸೆಗಳು ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಆ ಭರವಸೆ ಈಡೇರದೇ ಇದ್ರೆ ಮತ್ತೆ ಇಂತಹ ವಿಷಯಗಳು ವಾಪಸ್ ಬರುತ್ತವಾ, ಇಂತಹ ದಿನಗಳು ಮತ್ತೆ ಮರುಕಳಿಸುತ್ತವಾ, ರಾಜೀನಾಮೆ ವಿಚಾರ ಮತ್ತೆ ಸ್ಫೋಟಗೊಳ್ಳುತ್ತಾ ಅನ್ನುವಂಥದ್ದು. ಆದ್ರೆ ಸುಧಾಕರ್ ಹೇಳಿರೋ ಪ್ರಕಾರವಾಗಿ ಅವರಿಗೆ ನಿನ್ನೆಯ ಸಭೆಯಲ್ಲಿ ಯಾರೋ ಒಬ್ರು ಚಾರಿತ್ರ್ಯ ವಧೆ ಮಾಡಿದ್ರು, ಅದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ. ಇಂಥ ದಿನಗಳು ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟದ್ದು ಮೌಲ್ಯಗಳನ್ನು ನಂಬಿಕೊಂಡು, ಆದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನ ಅವಮಾನಿಸೋದು, ನಿಂದಿಸೋದು ಇವನ್ನ ನಾನು ಹೇಗೆ ಸಹಿಸಿಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಿರ್ಧರಿಸಿದ್ದೆ. ಈಗ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿಯೋದಾಗ್ಲಿ ಅಥವಾ ಶಾಸಕ ಸ್ಥಾನದಲ್ಲಿ ಉಳಿಯೋದಾಗ್ಲಿ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ.